ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದಲ್ಲಿ ಏಳು ಬೀಳುಗಳನ್ನು ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೋ ಅವರನ್ನು ಯಾರೂ ಸೋಲಿಸುವುದಕ್ಕೆ ಆಗಲ್ಲ. ಮನುಷ್ಯ ಅಂದ ಮೇಲೆ ಸುಖವನ್ನು ಅನುಭವಿಸಬೇಕು, ದುಃಖವನ್ನು ಅನುಭವಿಸಬೇಕು. ಒಂಟಿಯಾಗಿ ಇದ್ದೀನಿ ಅಂತ ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಅಂತ ನಿನಗೆ ಅರ್ಥ ಆಗೋದು. ನಿನ್ನ ಸಾಮರ್ಥ್ಯ ಹಾಗೂ ನಿನ್ನ ಶಕ್ತಿ ಏನು ಅಂತ ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದೇನು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು, ಬಿಟ್ಟು ಹೋದವರು ಹೋದರು. ಆದರೆ ಇದರಿಂದ ಅವರಿಂದ ಕಲಿತ ಪಾಠ ಯಾವತ್ತೂ ಮರೆಯಬೇಡ. ನಿನ್ನ ಜೊತೆ ಯಾರೂ ಇಲ್ಲವೆಂದು ಕೊರಗಬೇಡ. ನಿನ್ನನ್ನು ಯಾರೂ ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಬೇಡ. ಯಾರ ವಿರುದ್ಧವೂ ಸೇಡಿ ತೀರಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋಯಿಸಿದವರು ಕ್ರಮೇಣ ತನ್ನನ್ನು ತಾನೇ ನೋವಿನಿಂದ ನರಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ನಿನ್ನ ಕಣ್ಣಾರೆ ಇದನ್ನು ನೋಡುತ್ತೀಯ. ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಒಳ್ಳೆಯವನು ನಾನು ನಾಶವಾಗುವ ಸಮಯದಲ್ಲಿ ದ್ವೇಷ ಮಾಡುವುದಿಲ್ಲ. ಯಾಕಂದರೆ ಶ್ರೀಗಂಧದ ಮರ ಕತ್ತರಿಸಿದರೂ ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದಲೇ ಕೂಡಿರುತ್ತದೆ. ಅದು ನಿನ್ನ ತಲೆಯಲ್ಲಿದ್ದರೆ ನಿನ್ನಿಂದ ಕೆಟ್ಟದ್ದನ್ನು ಮಾಡುವುದು ತಪ್ಪಿಸುತ್ತದೆ. ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುವುದಕ್ಕೆ ನೀರು ಬೇಕೇ ಬೇಕು. ಹಾಗೆ ನಿನ್ನಲ್ಲಿರುವ ದ್ವೇಷವೆಂಬ ಬೆಂಕಿಯನ್ನು ನಂದಿಸಲು ತಾಳ್ಮೆಯನ್ನು ನೀರು ಬೇಕೇ ಬೇಕು. ಸಂತೋಷ ನಮ್ಮನ್ನು ಮಧುರವಾಗಿಸುತ್ತಾ, ಪರೀಕ್ಷೆಗಳು ನಮ್ಮನ್ನು ಪ್ರಬಲವಾಗಿಸುತ್ತೆ. ವೇದನೆಗಳು ನಮ್ಮನ್ನು ಮೌನವಾಗಿಸುತ್ತದೆ, ವೈಫಲ್ಯಗಳು ನಮ್ಮನ್ನು ಮಧುರವನ್ನಾಗಿಸುತ್ತದೆ. ಅದೇ ರೀತಿ ನಂಬಿಕೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ಭಕ್ತಿ, ಶ್ರದ್ಧೆ ಇವೆಲ್ಲ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸುತ್ತಾ ಹೋಗುತ್ತದೆ.